ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂರ್ನಾಡು ಹೋಬಳಿ ಘಟಕದ ವತಿಯಿಂದ ನವೆಂಬರ್ 29ರಂದು ಮೂರ್ನಾಡುವಿನ 69ನೇ ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಗುವುದು ಎಂದು ಕಸಬಾ ಮೂರ್ನಾಡು ಘಟಕದ ಅಧ್ಯಕ್ಷೆ ಈರಮಂಡ ಹರಿಣಿ ವಿಜಯ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಪಿಎಂ ಶ್ರೀ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆ ಹಾಗೂ ಮೂರ್ನಾಡು ಹೋಬಳಿ ಘಟಕದ ವಿವಿಧ ಶಾಲೆ, ಕಾಲೇಜು, ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಪಿಎಂ ಶ್ರೀ ಸರ್ಕಾರಿ ಮಾದರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದರು. ಹಿರಿಯ ಸಾಹಿತಿ ಕಿಗ್ಗಾಲು ಗಿರೀಶ್ ಮಾತನಾಡಿ, ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ಸಂಬಂಧಪಟ್ಟ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸುವಂತೆ ಮನವಿ ಮಾಡಿದರು. ಕಾಂತೂರು ಮೂರ್ನಾಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಿಎಸ್ ಕುಶನ್ ರೈ ಹಾಗೂ ಮೂರ್ನಾಡು ಮುಸ್ಲಿಂ ಯುವಕ ಸಂಘದ ಅಧ್ಯಕ್ಷ ಕೆಎಂ ಖಾದರ್ ಮಾತನಾಡಿ, ಕನ್ನಡ ಹಬ್ಬದಲ್ಲಿ ಸರ್ವರು ಪಾಲ್ಗೊಳ್ಳುವಂತೆ ಕೋರಿದರು. ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ಮಾಜಿ ಉಪಾಧ್ಯಕ್ಷ ಮುಂಡಂಡ ವಿಜುತಿಮ್ಮಯ್ಯ ಹಾಗೂ ಕಸಬಾ ಮೂರ್ನಾಡು ಹೋಬಳಿ ಘಟಕದ ಗೌರವ ಕಾರ್ಯದರ್ಶಿ ಕಟ್ಟೆಮನೆ ಮಹಾಲಕ್ಷ್ಮಿ ಉಪಸ್ಥಿತರಿದ್ದರು. ಮುಂದಿನ ಸಮಯದಲ್ಲಿ ನೋಡಬಹುದು ಏನಾಗುತ್ತೆ ಅಂತೇಳಿ ಅಥವಾ ಒಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ಸು ನಿಮ್ಮೆಲ್ಲರ ಮೂರ್ನಾಡು ಬಂಧುಗಳ ಸಹಕಾರದಿಂದವಾಗಿ ಆಗಲೇಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ. ಸುಭಾಷ್ ಮಾಣೆಯವರು ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಅಂದರೆ ನಮ್ಮ ಮೂರ್ನಾಡು ಹೋಬಳಿ ಘಟಕದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ವಿಜಯ್ ಕುಮಾರ್ ಅವರು ಉಪಸ್ಥಿತರಿದ್ದಾರೆ. ಹಾಗೆ ಇದರಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ನಾವು ಏರ್ಪಾಡು ಮಾಡಿಕೊಂಡಿದ್ದೀವಿ. ಒಂದು 4 ಜನಕ್ಕೆ ಸಮಾಜ ಸೇವೆ, ಸಾಹಿತಿಗಳು ಹಾಗೂ ಕನ್ನಡ ನಾಡು ನುಡಿಗೆ ಹಾಗೆ ಇರುವಂತಹ ಅವರನ್ನು ನಾವು ರೆಕಗ್ನೈಸ್ ಮಾಡಿ ನಾವು ಅವರಿಗೆ ಒಂದು ಸನ್ಮಾನವನ್ನು ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮ ಹೇಗೆ ಅಂತ ಹೇಳಿದ್ರೆ, ನಾವು ಸಮ್ಮೇಳನ ಒಂದು ದಿನದ ಒಂದು ಸಮ್ಮೇಳನ ರೀತಿಯಲ್ಲಿ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬೆಳಗ್ಗೆ 8 ಗಂಟೆಯಿಂದ ಸಾಧಾರಣ ಒಂದು ಸಾಯಂಕಾಲ 6 ಗಂಟೆ ಅಂತ ಒಂದು ಅಂದಾಜು ನಾವು ಮಾಡ್ಕೊಂಡಿದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ಅವರೇ ಸ್ವಇಚ್ಛೆಯಿಂದ ಬಂದು ಪ್ರತಿಯೊಂದು ಸಮಿತಿ ರಚನೆ ಮಾಡಿ, ಆಹಾರ ಸಮಿತಿ ಆಗಿರ್ಬೋದು, ಅಲಂಕಾರ ಸಮಿತಿ ಆಗಿರ್ಬೋದು, ವೇದಿಕೆ ಸಮಿತಿ ಆಗಿರ್ಬೋದು, ಪ್ರತಿಯೊಂದು ಮೆರವಣಿಗೆ ಸಮಿತಿ ಆಗಿರ್ಬೋದು, ಸ್ವಯಂ ಮೂರ್ನಾಡು ಜನರೇ ಮೂರ್ನಾಡು ಸಂಘ ಸಂಸ್ಥೆಗಳ ಖುದ್ದಾಗಿ ಅವರೇ ಬಂದು ಎಲ್ಲ ಸಮಿತಿ ರಚನೆ ಮಾಡಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಒಂದು ಸಮ್ಮೇಳನ ರೀತಿಯಲ್ಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಅಂದಾಜು ಜನರನ್ನು 1000 ಜನರ ಒಂದು ಅಂದಾಜು ಹಾಕ್ಕೊಂಡಿದ್ದೀವಿ. ಹಾಗಾಗಿ ಆಹಾರ ಸಮಿತಿ ನಮ್ಮಲ್ಲಿ ತುಂಬ ಮುಖ್ಯ. ಈ ಒಂದು ಕಾರ್ಯಕ್ರಮಕ್ಕೆ ಆಹಾರ ಸಮಿತಿ ತುಂಬ ಮುಖ್ಯ. ನಾನು ಮೂರ್ನಾಡು ಜನರಿಗೆ ಈ ಮೂಲಕ ನಾನು ಧನ್ಯವಾದಗಳು ತಿಳಿಸ್ತೀನಿ. ಏಕಂತ ಹೇಳಿದ್ರೆ ಒಂದು ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಸಣ್ಣ ಮಟ್ಟದಲ್ಲಿಲ್ಲ, ದೊಡ್ಡ ಮಟ್ಟದಲ್ಲಿ ಮಾಡ್ತಿರೋದ್ರಿಂದ ಖರ್ಚು ವೆಚ್ಚ ತುಂಬ ಇರುತ್ತೆ. ಈಗ ಪರಿಷತ್ತಿನಿಂದ ನಮಗೆ ಅಂಥ ಯಾವುದೂ ಅನುದಾನ ಇಲ್ಲದಿದ್ದರಿಂದ ನಾವು ಖಾಲಿ ಕೈಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತವರು ನಾವು ಕಾರ್ಯಕ್ರಮಕ್ಕೆ ಹೇಳಿದ್ದು. ಆದರೆ ಮೂರ್ನಾಡು ಜನರು, ಸಂಘ ಸಂಸ್ಥೆಗಳು ಪ್ರತಿಯೊಂದು ಕನ್ನಡ ಅಂತ ಹೇಳಿದ್ರೆ ಎಲ್ಲರೂ ಬಂದು ಜೊತೆಗೂಡಿ ನಾವು ಮಾಡ್ತೀವಿ, ನೀವು ಅದಕ್ಕೆ ಬೇಡ, ನೀವು ಅಧ್ಯಕ್ಷತೆ ವಹಿಸ್ಕೊಂಡ್ರೆ ಸಾಕು, ನೀವು ಇದೇನು ಹೇಳ್ತೀರಿ, ಹೇಗೆ ಮಾಡಬೇಕು, ನಾವು ಅದನ್ನ ಅದ್ದೂರಿಯಾಗಿ ಮಾಡ್ತೀವಿ. ನಮ್ಮ ಮೂರ್ನಾಡು ಹೋಬಳಿ ಘಟಕದಲ್ಲಿ ಕನ್ನಡ ಎನ್ನುವುದು ರಾರಾಜಿಸಬೇಕು, ಈ ಮುಂದೆ ಯಾರು ಮಾಡಿರಬಾರ್ದು ಅಂತ ಒಂದು ಹೋಬಳಿ ಘಟಕದಲ್ಲಿ ಒಂದು ಕಾರ್ಯಕ್ರಮ ನಡಿಬೇಕು ಅಂತ ಹೇಳಿದ್ರು. ಈ ಮೂಲಕ ನಾನು ಮೂರ್ನಾಡು ಜನತೆ ಎಲ್ಲರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳಿಗೂ ಹಾಗೂ ಮುಂದಿನದಾಗಿ ಪಂಚಾಯತ್ ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ.